ಕಮಿಟಿ ಮತ್ತು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೀನಿ. ಆ ಚೆಕ್ಕನ್ನ ವಾಪಸ್ ಕಳಿಸ್ರಿ. ಮೂರು ಮಗನ ನಾವು ಉಳಿಸಿರೋಣ, ಅವ್ರಿಗೆ ಅಪಮಾನ ಮಾಡೋಣ. ಯಾರು ಕೂಡ ಬೇಕಂತ ಯಾರು ಮಾಡಿಲ್ಲ. ಏನೋ ಗೊತ್ತಿತ್ತು ವೃದ್ಧಾಶ್ರಮ ಗಿರೀಶ್ ಪಟ್ಟೇನವರು ಹೋರಾಟ ಮಾಡದೇ ಇದ್ದಿದ್ರ ಅಲ್ಲೇ ನಮ್ಗೆ ಹಣ ಬಂದಿದ್ರು ನಾವು ಬಯಸ್ತೀವಿ. ಸೊ ಊರ್ ಮಗ ಹೋರಾಟ ಮಾಡಕತ್ತಾನ ಅಂತಂದ್ರೆ ಆ ಹೋರಾಟಕ್ಕೆ ನಾವು ಬೆಂಬಲ ಮಾಡೋಣ. ಅಲ್ಲಿ ಬಂದಂತ ಹಣವನ್ನ ನಾವು ವಾಪಸ್ ಕಳ್ಸೋಣ. ಆ ದೇವಸ್ಥಾನ ಬಂದಿದ್ದೀವಿ. ನಾನು ಮತ್ತೊಮ್ಮೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಅದು ನಮ್ಮ ಗಿರೀಶ್ ಪಟ್ಟೇನವ್ರು ಬೇಡ ಆಗಿತ್ತು ಅಂತ ನಾವು ವಾಪಸ್ ಕಳ್ಸೋಣ. ನಮ್ಮ ಊರ್ ಮಗ ನಾವು ಉಳಿಸೋಣ. ಏನೈತಿ ಸೌಜನ್ಯ ಹೋರಾಟ ತಗೊಳ್ಳಿ ಇರ್ತೇನೆ ಅಂತ ಹೇಳ್ತಾರೆ. ಅದನ್ನು ಇವತ್ತು ಮಾಯಾವಂತಿ ಸನ್ನಿಧಿಯೊಳಗೆ ಹೇಳಿದ್ರು, ನನಗಿರುವಂಥ ಶಕ್ತಿ 100 ಪಟ್ಟು ಜಾಸ್ತಿ ಆಗ್ತದೆ. ಮಾಯವ್ವಾನಿನ್ನಾಲ್ಕುದೋ ಮಾಯವ್ವಾನಿನ್ನಾಲ್ಕುದೋ. ಇವತ್ತಿನ ದಿವಸ ನಾವೆಲ್ಲರೂ ಕಳಸೂರಿನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮೀ ದೇವಿಯ ಸನ್ನಿಧಿಯೊಳಗೆ ಈ ಗ್ರಾಮದ ಎಲ್ಲ ಹಿರಿಯರು, ಈ ದೇವಸ್ಥಾನದ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಅಣ್ಣತಮ್ಮರಾಗಿರುವಂಥ ಎಲ್ಲ ನಮ್ಮ ಸ್ನೇಹಿತರು, ಯುವಕರು ಎಲ್ಲ ಸೇರಿದ್ದು ಉದ್ದೇಶ ಏನಂತ ಹೇಳಿದರೆ, ಕೆಲವೊಂದಿಷ್ಟು ದಿನದ ಹಿಂದೆ ಒಂದು ದೊಡ್ಡ ಗೊಂದಲ ಪ್ರಾರಂಭ ಆಗಿತ್ತು ಈ ಊರೊಳಗೆ. ಏನು ಅಂತ ಹೇಳಿದರೆ, ಈ ಮಹಾಲಕ್ಷ್ಮೀ ದೇವಿಗೆ ಈ ಕಟ್ಟಡ ಕಾರ್ಯ ನಡೆದಿದೆ. ಇದಕ್ಕೆ ಧರ್ಮಸ್ಥಳದಿಂದ ದುಡ್ಡು ಕೊಡ್ತೀವಿ ಅಂಥೇಳಿ ಆ ಕುಟುಂಬದವರು ಕರೆಸ್ಕೊಂಡಿದ್ದರು. ನಮ್ಮ ಊರಿನ ಮತ್ತು ದೇವಸ್ಥಾನದ ಹಿರಿಯರನ್ನ ಕರೆಸ್ಕೊಂಡು ದೇವಸ್ಥಾನದ ಲೆಟ್ರ್ ಹೆಡ್ನಲ್ಲಿನೇ ಮತ್ತೆ ಅವರೇ ಕರೆಸ್ಕೊಂಡು ಅವರೇ ಪತ್ರ ಬರೀರಿ ನಮಗೆ ಬೇಕು ಅಂತ ಹೇಳಿದರು. ಅದು ನನಗೆ ವಿಷಯ ಗೊತ್ತಾಗಿ ಸ್ವಲ್ಪ ಭಾಳಷ್ಟು ಬೇಸರ ಆಗಿತ್ತು. ಯಾಕಂತ ಹೇಳಿದರೆ, ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನ್ಯಾಯದ ವಿರುದ್ಧ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಧ್ವನಿ ಎತ್ತಿದ್ದಾರೆ, ಅವ್ರ ಜೊತೆಗೆ ಅವರ ಒಬ್ಬ ಹಿಂಬಾಲಕನಾಗಿ ಹೋರಾಟದಲ್ಲಿ ಒಂದು ಸೇವೆ ಮಾಡಬೇಕು, ಅಳಿಲಿದ ಸೇವೆ ಮಾಡ್ತಕ್ಕಂಥ ನಾನು ಒಬ್ಬನು. ಹೀಗಾಗಿ ಈ ದೇವಸ್ಥಾನದ ಹಿನ್ನೆಲೆ ಇದು ಬಹಳಷ್ಟು ಪುರಾತನವಾದಂಥ, ಭಾಳಷ್ಟು ಪವಾಡ ಪ್ರಸಿದ್ಧಿಯಾದಂಥ ದೇವಸ್ಥಾನ ಕಳಸೂರಿನ ಮಹಾಲಕ್ಷ್ಮಿ ದೇವಸ್ಥಾನ. ಇಡೀ ಒಂದು ವರ್ಷಕ್ಕೆ ಜಾತ್ರೆಯಲ್ಲಿ ಈ ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿ ಇರ್ಬೋದು, ಸುತ್ತಮುತ್ತಲ ಜಿಲ್ಲೆಯಿಂದ ಸಾವಿರಾರು ಜನ ಸದ್ಭಕ್ತರು ಈ ದೇವಿಗೆ ಬಂದು ದರ್ಶನ ಜಾತ್ರೆಯಲ್ಲಿ ಸೇರ್ತಾರೆ, ಹರಕೆಯನ್ನು ಹೊತ್ತಿದ್ದಾರೆ. ಮತ್ತು ಈ ಮಾಯವಾದೇವಿ ಮಹಾಲಕ್ಷ್ಮಿ ಮಾಯವ್ವ ಅಂತ ಹೇಳಿದರೆ ಮಹಾಯವ್ವ, ಅವ್ವ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತಾಯಿ, ಅಮ್ಮ. ಮಾಯವ್ವ ಅಂತ ಹೇಳಿದ್ರೆ ಮಹಾಯವ್ವ ಅಂತ ಹೇಳಿದರೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಸಾಕಷ್ಟು ಪವಾಡಗಳಿದೆ. ನಾನು ಆಗಲಿ, ನಮ್ಮ ಪರಿವಾರದ ಹಿರಿಯರಾಗಲಿ ಮತ್ತು ಈ ಊರಿನ ಎಲ್ಲರೂ ಕೂಡ ಸಾಕಷ್ಟು ಸೇವೆ ಮಾಡಿದ್ದಾರೆ ಇದಕ್ಕೆ. ಈ ಹೊತ್ತಿನಲ್ಲಿ ನಾವು ಇಲ್ಲಿ ಈ ಹೋರಾಟದಲ್ಲಿ ಇರಬೇಕಾದ್ರೆ ನಮ್ಮ ಹಿರಿಯರನ್ನ ಕರೆಸಿ ಈ ದೇವಸ್ಥಾನಕ್ಕೆ ದುಡ್ಡು ಕೊಡಬೇಕು ಅನ್ನೋದು ಸೇವೆ ಉದ್ದೇಶ. ನನ್ನ ಅಭಿಪ್ರಾಯ ಇದು. ಸೇವೆ ಮಾಡಬೇಕಂತವ್ರು ಕೊಡ್ತಾ ಇಲ್ಲ. ಇಲ್ಲಿ ಏನಂತ ಹೇಳಿದರೆ, ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕುತಂತ್ರ ಇದು ನನ್ನ ಮನಸ್ಸಿನ ಭಾವನೆಗಳನ್ನು, ನೋವನ್ನು ನಮ್ಮ ಯುವಕರಿಗೆ ಮತ್ತು ದೇವಸ್ಥಾನದ ಕಮಿಟಿಯವ್ರಿಗೆ ಹೇಳ್ಕೊಂಡೆ. ದಯವಿಟ್ಟು ಅದೇನು ಧರ್ಮಸ್ಥಳದ ಆ ಕುಟುಂಬದವರು ಚೆಕ್ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನು ವಾಪಸ್ ಕೊಟ್ಟುಬಿಡಿ. ನಾನು ಊರಿನ ಮಗ ಇದ್ದೀನಿ, ನನಗೆ ಹಿನ್ನಡೆ ಆಗ್ತದೆ. ಆನಂತರ ಅವಮಾನ ಮಾಡ್ತಾರೆ. ನೋಡಿ, ಗಿರೀಶ್ ಮಟ್ಟಣ್ಣವರು ಊರಿನವರೇ ಬಂದು ದುಡ್ಡು ತೊಗೊಂಡು ಹೋದರು ಅಂತ ಕಮಿಟಿಯವರೇ ತೊಗೊಂಡು ಹೋದರು. ಯಾಕಂದರೆ ನಾನು ಕೂಡ ಈ ಕಮಿಟಿಯ ಸದಸ್ಯ, ನಾನು ಭಕ್ತನೂ ಹೌದು ಮತ್ತು ಕಮಿಟಿಯ ಸದಸ್ಯನೂ ಹೌದು ನಾನು. ನಾಳೆ ಅವರು ಅವಮಾನ ಮಾಡ್ತಾರೆ. ನೋಡಿರಿ, ಕಳಸೂರಿನ ಗಿರೀಶ್ ಮಟ್ಟಣ್ಣವ್ರದ್ದು, ಅವ್ರ ದೇವಸ್ಥಾನದವರೇ ಗಿರೀಶ್ ಮಟ್ಟಣ್ಣವರೇ ದುಡ್ಡು ತೊಗೊಂಡು ಹೋದ, ನಮ್ಮ ಕಡೆಯಿಂದ ದುಡ್ಡು ತೊಗೊಂಡು ಹೋದ ಅಂಥೇಳಿ ಅವರು ಆ ಕುಟುಂಬದ, ಧರ್ಮಸ್ಥಳದ ಕುಟುಂಬದ ದಣಿಗಳು ಅವರು ಒಂದು ಯೋಜನೆ ಹಾಕ್ತಾರೆ. ಯಾಕಂದರೆ ಯೋಜನೆ ಹಾಕೋದ್ರಲ್ಲಿ ಭಾಳ ಎತ್ತಿದ ಕೈ ಅವ್ರದ್ದು. ಹೀಗಾಗಿ ನಾವು ವಿನಮ್ರತೆ ಅಂತಾರೆ. ನಾನು ಗ್ರಾಮಸ್ಥರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಕೇಳ್ಕೊಂಡೆ ಹಿಂಗಿದೆ ಅಂಥೇಳಿ. ಭಾಳ ನನಗೆ ಖುಷಿ ಆಗೋದಂತ ಹೇಳಿದರೆ, ಈ ಗ್ರಾಮದ ನಮ್ಮ ಅಣ್ಣತಮ್ಮರು, ಯುವಕರು ಏನಿದ್ದಾರೆ ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡ್ರು. ಸೌಜನ್ಯ ಪರವಾಗಿ ನಾವು ಕೂಡ ಇರ್ತೀವಿ. ಗಿರೀಶ್ ಮಟ್ಟಣ್ಣವ್ರು ಈ ಊರಿನ ಮಗ. ಹೀಗಾಗಿ ನಾವು ಅವನ ಕೈ ಬಿಡಬಾರ್ದು. ನಾವೇನಾದರೂ 1 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ಹೇಳಿದರೆ ಗಿರೀಶ್ ಮಟ್ಟಣ್ಣವ್ರಿಗೆ ಅವಮಾನ ಆಗ್ತದೆ. ಅವನ ಹೋರಾಟಕ್ಕೆ ಜಯ ಸಿಗಲಿ, ನಾವೆಲ್ಲರೂ ಕೂಡ ಹೋರಾಟಕ್ಕೆ ಆಗ್ತೀವಿ ಅಂಥೇಳಿ ಇವತ್ತು ಇಡೀ ಸೌಜನ್ಯ ಹೋರಾಟದ ಒಂದು ಶಕ್ತಿಯನ್ನು 100 ಪಟ್ಟು ಹೆಚ್ಚಿಸಿದ್ದಾರೆ ನಮ್ಮ ಕಳಸೂರಿನ ಎಲ್ಲ ನಮ್ಮ ಸ್ನೇಹಿತರು. ಅದಕ್ಕೆ ನಾನು ಎಲ್ಲರಿಗೂ ಕೂಡ, ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಇದೆ,
ಆ ಹೋರಾಟ ಸಮಿತಿಯ ಪರವಾಗಿ ನಮ್ಮ ಕಳಸೂರಿನ ಗ್ರಾಮದ ಎಲ್ಲರಿಗೂ ಕೂಡ ಎಲ್ಲ ದೇವಸ್ಥಾನದ ಕಮಿಟಿಯ ಸದಸ್ಯರಿರ್ಬೋದು, ನಮ್ಮ ಇಲ್ಲಿ ನಮ್ಮ ಜಗದೀಶ್ ಅವರು ಅಡ್ವೊಕೇಟ್ ಇದ್ದಾರೆ, ಮತ್ತು ನಿಂಗಪ್ಪ ಶಂಕರ್ ಅವರು ಮತ್ತೆಲ್ಲರೂ ಕೂಡ ನಮ್ಮ ಬಳಗನೆ. ಆಮೇಲೆ ರವಿ ಅವರು ಮಂಗಳೂರಿನವ್ರು ನೋಡಿರ್ತೀರಿ, ಆದರೆ ಅವರು ಕೂಡ ನಮ್ಮ ದೇವಗಿರಿ ಅವರೇ. ಪೂರ್ತಿ ಒಂದು ದೊಡ್ಡ ಯುವಕರ ತಂಡ ಇದೆ. ರಾಜು ಅವರಿದ್ದಾರೆ, ನಿಂಗಪ್ಪ ಅವರಿದ್ದಾರೆ, ಎಲ್ಲ ಪೂರ್ತಿ ಎಲ್ಲರೂ ಎಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಈ ಹೋರಾಟ ಗಟ್ಟಿಯಾಗಿ ನಿಂತ್ಕೋಬೇಕು. ಮತ್ತು ಆ ದುಡ್ಡು ನಮಗೆ ಬೇಡ, ಅವರು 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ಬೇಡ ಅನ್ನುವಂತಹ ಒಂದು ಗಟ್ಟಿಯಾದಂತಹ ನಿರ್ಧಾರ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ನಿರ್ಧಾರವನ್ನು ಕಳಸೂರಿನ ದೇವಸ್ಥಾನದ ಈ ನಮ್ಮ ಎಲ್ಲ ಯುವಕರು ಕೂಡ ಇಡೀ ರಾಜ್ಯಕ್ಕೇ ಮಾದರಿ ಆಗುವಂಥದ್ದು. ಯಾಕಂತ ಹೇಳಿದರೆ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತೇಳಿ ಯಾರು ಬೇಕಾದ್ರೂ ಇಸ್ಕೊಂಡ್ಬಿಡ್ತಾರೆ. ಆದರೆ ನಮಗೆ ಆ ದುಡ್ಡು ಬೇಡ. ಯಾಕೆ? ಹಾಂ, ಹೌದು. ಒಂದು ಕೋಟಿಗೆ ಕೊಟ್ಟರು ಕೂಡ ನಾವು ತೊಗೊಳ್ಳೋದಿಲ್ಲ ಅಂಥೇಳಿ ಅಭಿಮಾನದ ಮಾತನ್ನು ಹೇಳಿದ್ದಾರೆ. ಆನಂತರ ನಂದು ಕೂಡ ನೋಡಿ, ಅಲ್ಲಿ ಅಷ್ಟೊಂದು ಕೃತ್ಯಗಳು ನಡೆದಿದೆ. ಆಮೇಲೆ ಹಿಂದೂ ಕೂಡ ನಾನು ಗ್ರಾಮಸ್ಥ ನಮ್ಮೆಲ್ಲರಿಗೂ ಕೂಡ ಹೇಳಿದೆ, ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೂ ಕೊಟ್ಟಾರೆ ದುಡ್ಡು ಆ ಧರ್ಮಸ್ಥಳ ಕುಟುಂಬದವರು. ಯಾಕಂತ ಹೇಳಿದರೆ, ಹೋರಾಟಕ್ಕೆ ಹೋಗಬೇಡಿ, ನಾವು ನಿಮ್ಗೆ ದುಡ್ಡು ಕೊಡ್ತೇವೆ, ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀವಿ, ಹೋರಾಟಕ್ಕೆ ಹೋಗಬೇಡಿ. ಆದರೆ ಇವತ್ತು ನಮ್ಮ ಕಳಸೂರಿನ ಊರವ್ರು ಏನು ತೀರ್ಮಾನ ಮಾಡಿದರು, ನಮಗೆ ದುಡ್ಡು ಬೇಡ, ನಮಗೆ ನ್ಯಾಯ ಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಏನಿದೆ, ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ತೀರ್ಮಾನ, ಒಂದು ನಿಲುವು. ಹೀಗಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಸೇರಿದಂಥ ಎಲ್ಲ ಯುವಕರು ಸಾಕಷ್ಟು ದೊಡ್ಡ ಮಟ್ಟದ ತಂಡ ಇದೆ. ನಾವು ಎಲ್ಲರೂ ಸೇರಿ ಓಕಳಿ ಆಡ್ತೀವಿ, ಡೊಳ್ಳು ಬಾರಿಸ್ತೀವಿ, ಜಾತ್ರೆ ಮಾಡ್ತೀವಿ, ಜಗಳಾಡ್ತೀವಿ, ಒಂದಾಗ್ತೀವಿ. ಸೊ ಎಲ್ಲ ನಮ್ಮ ಒಂದು ಪರಿವಾರ ಇದ್ದಂಗಿದೆ. ಇದಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಾಯವ್ವ ನಿನ್ನಾಲ್ಕುದೋ ಮಾಯವ್ವ ನಿನ್ನಾಲ್ಕುದೋ. ಎಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗಾಗಲೇ ಗಿರೀಶ್ ಮಟ್ಟಣ್ಣವರು ಹೇಳಿದ ಹಾಗೆ ನಮ್ಮ ಕಳಸೂರು ಗ್ರಾಮದ ದೇವಸ್ಥಾನ ಕಮಿಟಿಗೆ ಧರ್ಮಸ್ಥಳ ಸೇವಾ ಸಮಿತಿಯಿಂದ ಮಹಿಳಾ ಸಂಘದಿಂದ ಅಂಥೇಳಿ 1 ಲಕ್ಷ ರೂಪಾಯಿ ಹಣವನ್ನು ಇಲ್ಲಿ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಾಗಿ ಕೊಟ್ಟಿದ್ದರು. ಆ ವಿಷಯವಾಗಿ ಸಾಕಷ್ಟು ನಮ್ಮಲ್ಲೇ ಮನಸ್ತಾಪಗಳು ಉಂಟಾಗಿ ಇವತ್ತು ಕಮಿಟಿಯವರು ಮತ್ತು ಗ್ರಾಮದ ಎಲ್ಲ ಹಿರಿಯರು ಯುವಕರೆಲ್ಲರೂ ಸೇರಿಕೊಂಡು ಇಲ್ಲೊಂದು ಸಭೆಯನ್ನು ನಡೆಸಿ, ಆ ಸಭೆಯಲ್ಲಿ ಇವತ್ತೇನು ಆ ಧರ್ಮಸ್ಥಳದ ಒಂದು ಸಂಘದಿಂದ ಬಂದಿರತಕ್ಕಂಥ 1 ಲಕ್ಷ ರೂಪಾಯಿ ಹಣವನ್ನು ಅವರಿಗೆ ಮತ್ತೆ ನೇರವಾಗಿ ನಾವು ವಾಪಸ್ ಕೊಟ್ಟು, ಇವತ್ತೇನು ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂತಹ ಗಿರೀಶ್ ಮಟ್ಟಣ್ಣವರಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತಕ್ಕಂಥ ಒಕ್ಕೂರಿನ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾಗಿದೆ ಅಂತ ಹೇಳ್ತೀನಿ. ಧನ್ಯವಾದ. ಬೆಂಬಲಕ್ಕೆ ನಿಲ್ತೇವೆ ಬರ್ರಿ. ಎಷ್ಟು 10,000 ಹುಡುಗರು ಕರ್ಕೊಂಬ ಇವತ್ತಿನ ದಿನ ನಾ ಹಚ್ಚಿದ್ದೀನಿ ನಡ್ರಕ್ಕೆ. ಧರ್ಮಸ್ಥಳ ಸಂಘದವರು ನಮ್ಮ ಮಹಾಲಕ್ಷ್ಮಿ ಮಾಯಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಂತ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂಥೇಳಿ ನಮ್ಮ ದೇವಸ್ಥಾನ ಸಮಿತಿಯವ್ರನ್ನ ಕರೆಸಿಕೊಂಡು 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದರು. ನಾವು ನಮ್ಮ ಗ್ರಾಮದ ಯುವಕರು ಮತ್ತು ಗ್ರಾಮದ ಮಗ ಆಗಿರೋದ್ರಿಂದ ಗಿರೀಶ್ ಮಟ್ಟಣ್ಣವರು ಅದನ್ನು ವಿರೋಧಿಸಿದರು. ಆ ಕಾರಣಕ್ಕೆ ನಾವು ಕೂಡ ವಿರೋಧಿಸಿ ಆ ಚೆಕ್ಕನ್ನು ವಾಪಸ್ ಕೊಡ್ತಾ ಇದ್ದೇವೆ. ನಾವು ಎಲ್ಲರೂ ಧರ್ಮಸ್ಥಳದ ಪರವಾಗಿನೇ ಇದ್ದೀವಿ. ಧರ್ಮಸ್ಥಳ ಶ್ರದ್ಧಾ ಕೇಂದ್ರ ಜೊತೆಗೆ ಧಾರ್ಮಿಕ ಕೇಂದ್ರ, ಅದ್ರ ವಿರುದ್ಧ ನಾವು ಯಾರೂ ಕೂಡ ಇಲ್ಲ, ಅದ್ರ ವಿರುದ್ಧ ಇಲ್ಲ. ನಮ್ದು ಅಲ್ಲಿ ಸೌಜನ್ಯ ವಿರುದ್ಧದ ಹೋರಾಟ ಅಷ್ಟೇ. ಅನ್ಯಾಯದ ವಿರುದ್ಧ ಹೋರಾಟ, ಸೌಜನ್ಯದ ಸಾವಿಗೆ ಅನ್ಯಾಯದ ವಿರುದ್ಧ ಹೋರಾಟ ನಮ್ಮದು ವಿನಃ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರದ ವಿರುದ್ಧ ನಮ್ಮದು ಅಲ್ಲ. ಯಾರ ವಿರುದ್ಧನೂ ನಾವಿಲ್ಲ. ಒಟ್ಟಾರೆ ನಮಗೆ ನ್ಯಾಯ ಸಿಗಬೇಕು, ಸೌಜನ್ಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಅಂತ. ಕಳಸೂರಿನ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ನಾನು ಕೇಳ್ಕೊಳೋದೇನೆಂದರೆ, ಗಿರೀಶ್ ಅಣ್ಣಗೆ ಒಟ್ಟು ಒಳ್ಳೇದಾಗಬೇಕು, ಹೋರಾಟದಿಂದ ಒಳ್ಳೇದಾಗಬೇಕು. ಆ ಉದ್ದೇಶಕ್ಕೋಸ್ಕರ ನಾನು ಕೇಳಿದ್ದೀನಿ, ಧರ್ಮಸ್ಥಳ ದುಡ್ಡಿಂದ ತೊಗೋಬಾರ್ದು ಅಂತೇಳಿ. ತೊಗೊಳಲ್ಲ ಅಂತ ವಾಪಸ್ ಕೊಡ್ತೇವೆ ಅಂತ ಹೇಳಿದರೆ, ಆ ಪ್ರಕಾರ ವಾಪಸ್ ಕೊಟ್ಟರೆ ನಮ್ಮ ಏನು ಅಭ್ಯಂತರ ಇಲ್ಲ ರೀ.